ಪೋಸ್ಟ್ ಟ್ರೊಮ್ಯಾಟಿಕ್ ಪಾರ್ಕಿನ್ಸನ್ಸ್. ಓಕೆ. ಫಾರ್ ಎಕ್ಸಾಂಪಲ್, ತಲೆಗೆ ಏಟು ಬೀಳುತ್ತೆ. ತಲೆಗೆ ಏಟು ಬಿದ್ದಾಗ ಬ್ರೈನಿನ ಯಾವುದೋ ಒಂದು ಭಾಗಕ್ಕೆ ಏಟ್ ಆಗುತ್ತೆ, ಆ ಭಾಗ ಕೆಲಸ ಮಾಡೋದಿಲ್ಲ. ಸೊ ಆ ಭಾಗ ಪಾರ್ಕಿನ್ಸನ್ಸ್ ಮಾಡುವಂಥ ಭಾಗಕ್ಕೆ ಮ್ಯಾಚ್ ಆಯಿತು ಅಂತಂದರೆ ಅದರಿಂದನೂ ಪಾರ್ಕಿನ್ಸನ್ಸ್ ಬರ್ಬೋದು. ಪಾರ್ಕಿನ್ಸನ್ಸ್ ಬರುವಂಥ ಜಾಗಕ್ಕೆ ಸ್ಟ್ರೋಕ್ ಆಗ್ಬೋದು. ಸ್ಟ್ರೋಕ್ ಆಗಿ ಆ ಭಾಗ ಕೆಲಸ ಮಾಡೋದು ನಿಲ್ಲಿಸ್ಬೋದು, ಅದರಿಂದ ಪಾರ್ಕಿನ್ಸನ್ಸ್ ಬರ್ಬೋದು. ಸೊ ಅವಾಗ ಆ ವ್ಯಕ್ತಿಗೆ ಸ್ಟ್ರೋಕು ಇರುತ್ತೆ, ಪಾರ್ಕಿನ್ಸನ್ಸ್ ಇರುತ್ತೆ. ಓ ಮೈ ಗಾಡ್. ಫೇಮಸ್ ಆಗಿ ಗೊತ್ತಿರ್ಬೋದು ಅಂದ್ರೆ ಮೊಹಮ್ಮದ್ ಅಲಿ ನೋಡಿರ್ಬೋದು ನೀವು, ಕೈ ಆಡ್ತಾನೇ ಇತ್ತು ಅವರಿಗೆ. ಸೊ ದಟ್ ಇಸ್ ಎ ಟೈಪ್ ಆಫ್ ಪಾರ್ಕಿನ್ಸನ್ಸ್. ಪಾರ್ಕಿನ್ಸನ್ಸ್ ಇಸ್ ಆಲ್ವೇಸ್ ಶೇಕಿಂಗ್, ಅಂದ್ರೆ ಶೇಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಗಟ್ ಹೆಲ್ತ್ಗೂ ಪಾರ್ಕಿನ್ಸನ್ಸ್ ಡಿಸೀಸ್ಗೂ ಖಂಡಿತ ಸಂಬಂಧ ಇದೆ. ಫುಡ್ ಅಡಲ್ಟ್ರೇಷನ್, ಪ್ರಿಸರ್ವೇಟಿವ್ಸು, ಪೆಸ್ಟಿಸೈಡ್ಸು, ಇದರ ಒಂದು ಗಟ್ ಮೇಲಿನ ಆಕ್ಷನ್ ಇಂದಾಗಿ ದಟ್ ಕ್ಯಾನ್ ಕಾಸ್ ಪಾರ್ಕಿನ್ಸನ್ಸ್. ದೇರ್ ಆರ್ ವೇಸ್ ಟು ಡೀಲ್ ವಿತ್. ಅದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಲಿವೋಡೋಪ್ ಅದು ಫುಲ್ ಡೋಸು ಫುಲ್ ಫ್ರೀಕ್ವೆನ್ಸಿ ಸ್ಟಾರ್ಟ್ ಮಾಡಲ್ಲ, ಕಮ್ಮಿ ಡೋಸಲ್ಲಿ ಕಮ್ಮಿ ಫ್ರೀಕ್ವೆನ್ಸಿಲಿಂದನೇ ಸ್ಟಾರ್ಟ್ ಮಾಡೋದು. ಹೋಗ್ತಾ ಹೋಗ್ತಾ ಡೋಸ್ ಮಾಡಿಫಿಕೇಷನ್ನು, ಫ್ರೀಕ್ವೆನ್ಸಿ ಮಾಡಿಫಿಕೇಷನ್ನು, ಇನ್ನೊಂದು 2-3 ಟ್ಯಾಬ್ಲೆಟ್ ಆಚೆ ಈಚೆ ಆ ಥರನೇ ಹೋಗೋದು. ಸೊ ಪಾರ್ಕಿನ್ಸನ್ಸ್ಗೆ ಸಾಕಷ್ಟು ಕಾರಣಗಳು, ಅಂದರೆ ತಕ್ಕ ಮಟ್ಟಿಗೆ ಜೆನೆಟಿಕ್ ಕೂಡ ಇರಬಹುದು. ಬಟ್ ಪ್ರೀವಿಯಸ್ ಎಪಿಸೋಡಲ್ಲೇ ಡಾಕ್ಟರ್ ಶ್ರೀದತ್ ಬದ್ರಿ ಅವರು ಹೇಳ್ತಿದ್ರು ಜೆನೆಟಿಕ್ಸ್ ಇಂದಾನೇ ಇದು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದು ಕೂಡ ಆಫ್ಕೋರ್ಸ್ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಬಟ್ ಅದರ ಜೊತೆಗೆ ಇನ್ನೂ ಸಾಕಷ್ಟಿದೆ ವಿಚ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಪಾರ್ಕಿನ್ಸನ್ಸ್ ಕಾಣಿಸ್ಕೊಳ್ಳೋದ್ರಲ್ಲಿ ಒಬ್ಬ ವ್ಯಕ್ತಿಗೆ ಅಂತ. ಬಟ್ ದೆನ್ ಡಾಕ್ಟರ್, ಕೆಲವೊಂದು ಇಟ್ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಪಾರ್ಕಿನ್ಸನ್ಸ್ ಅಂತ ಹೇಳಲಾಗುತ್ತೆ, ಅಂದರೆ ಡೆವಲಪಿಂಗ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ. ಲೈಕ್ TBI ಅಂದರೆ ಆಕ್ಸಿಡೆಂಟ್ಸ್ ವಿಚ್ ಕಾಸ್ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ. ಇದು ಪಾರ್ಕಿನ್ಸನ್ಸ್ ಕಾಣಿಸ್ಕೊಳ್ಳುವಂಥ ರಿಸ್ಕ್ನ ಆ ವ್ಯಕ್ತಿಯಲ್ಲಿ ಹೆಚ್ಚು ಮಾಡುತ್ತಾ. ಆ್ಯಂಡ್ ಆಲ್ಸೋ ಮೈಲ್ಡ್ ಕನ್ಕಷನ್ಸ್, ಎಸ್ಪೆಷಲಿ ಈ ಅಥ್ಲೀಟ್ಸ್ಗಳಲ್ಲಿ, ಫುಟ್ಬಾಲ್ ಪ್ಲೇಯರ್ಸ್ಗಳಲ್ಲಿ ಏನು ಫ್ರೀಕ್ವೆಂಟ್ ಕನ್ಕಷನ್ಸ್ ಆಗಬಹುದು, ಅಂಥವರಲ್ಲೂ ಪಾರ್ಕಿನ್ಸನ್ಸ್ ಡೆವಲಪ್ ಆಗುವಂಥ ಚಾನ್ಸಸ್ ಇರುತ್ತಾ? ನೋಡಿ, ಪಾರ್ಕಿನ್ಸನ್ಸು ನ್ಯೂರೋ ಡಿಜೆನರೇಟಿವ್ ಅಂತ ನಾವು ಹೆಂಗೆ ಹೇಳಿದ್ವಿ, ಬ್ರೈನಿನ ಒಂದು ಭಾಗದ ಸೆಲ್ ಏನಿದೆ ಅದರಲ್ಲಿ ಡೋಪಮಿನ್ ಕಮ್ಮಿ ಆಗಿ ಆ ಸೆಲ್ಲಿನ ಕೆಲಸ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಪಾರ್ಕಿನ್ಸನ್ಸ್ ಬಂತು ಅಂತ. ಅದಕ್ಕೆ ನಾವು ಇಡಿಯೋಪಥಿಕ್ ಪಾರ್ಕಿನ್ಸನ್ಸ್ ಅಂತ ಕರಿತೀವಿ, ಸ್ವಾಭಾವಿಕವಾಗಿ ಬರೋಂಥ ಪಾರ್ಕಿನ್ಸನ್ಸ್. ಈಗ ಅದೇ ಕೆಲಸ, ಈಗ ಸೆಲ್ ಕೆಲಸ ಮಾಡಬಾರದು ಅನ್ನೋದನ್ನ ತಲೆಗೆ ಪೆಟ್ಟು ಬಿದ್ದಾದ್ರೆ ದಟ್ ಇಸ್ ಕಾಲ್ಡ್ ಪೋಸ್ಟ್ ಟ್ರೊಮ್ಯಾಟಿಕ್ ಪಾರ್ಕಿನ್ಸನ್ಸ್. ಫಾರ್ ಎಕ್ಸಾಂಪಲ್, ತಲೆಗೆ ಏಟು ಬೀಳುತ್ತೆ. ತಲೆಗೆ ಏಟು ಬಿದ್ದಾಗ ಬ್ರೈನಿನ ಯಾವುದೋ ಒಂದು ಭಾಗಕ್ಕೆ ಏಟ್ ಆಗುತ್ತೆ, ಆ ಭಾಗ ಕೆಲಸ ಮಾಡೋದಿಲ್ಲ. ಸೊ ಆ ಭಾಗ ಪಾರ್ಕಿನ್ಸನ್ಸ್ ಮಾಡುವಂಥ ಭಾಗಕ್ಕೆ ಮ್ಯಾಚ್ ಆಯಿತು ಅಂತಂದರೆ ಅದರಿಂದನೂ ಪಾರ್ಕಿನ್ಸನ್ಸ್ ಬರ್ಬೋದು. ಸೊ ದಟ್ ಇಸ್ ಕಾಲ್ಡ್ ಪೋಸ್ಟ್ ಟ್ರೊಮ್ಯಾಟಿಕ್ ಪಾರ್ಕಿನ್ಸನ್ಸ್. ಪಾರ್ಕಿನ್ಸನ್ಸ್ ಬರುವಂಥ ಜಾಗಕ್ಕೆ ಸ್ಟ್ರೋಕ್ ಆಗ್ಬೋದು. ಸ್ಟ್ರೋಕ್ ಆಗಿ ಆ ಭಾಗ ಕೆಲಸ ಮಾಡೋದು ನಿಲ್ಲಿಸ್ಬೋದು, ಅದರಿಂದ ಪಾರ್ಕಿನ್ಸನ್ಸ್ ಬರ್ಬೋದು. ಸೊ ಅವಾಗ ಆ ವ್ಯಕ್ತಿಗೆ ಸ್ಟ್ರೋಕು ಇರುತ್ತೆ, ಪಾರ್ಕಿನ್ಸನ್ಸ್ ಇರುತ್ತೆ. ಓ ಮೈ ಗಾಡ್. ಸೊ ಹಾಗಾಗಿತ್ತು ಅಂದರೆ ವ್ಯಾಸ್ಕ್ಯುಲರ್ ಪಾರ್ಕಿನ್ಸನ್ಸ್, ಬ್ಲಡ್ ಹೋಗಲಿಲ್ಲ ಆ ಜಾಗಕ್ಕೆ, ಸೊ ಅದರಿಂದ ಬಂದಿರ್ಬೋದು. ಸೊ ಪಾರ್ಕಿನ್ಸನ್ಸ್ನಲ್ಲಿ ಬೇರೆ ಬೇರೆ ಈ ಥರದ್ದು ಪಾರ್ಕಿನ್ಸನ್ನಿನ ಕಾಸ್ ಏನಿದೆ, ಪಾರ್ಕಿನ್ಸನ್ಸ್ ಡಿಸೀಸ್ ಯಾತಕ್ಕೆ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಕಾರಣಗಳಿರ್ಬೋದು. ಏನೂ ಕಾರಣ ಗೊತ್ತಿಲ್ಲ, ಪಾರ್ಟ್ ಜೆನೆಟಿಕ್ಕು, ಪಾರ್ಟ್ ಎನ್ವಿರಾನ್ಮೆಂಟಲ್ ನಾವು ಮುಂಚೆ ಹೇಳ್ದಾಗಿತ್ತು ಅಂದರೆ ದಟ್ ಈಸ್ ಇಡಿಯೋಪಥಿಕ್ ಪಾರ್ಕಿನ್ಸನ್ಸ್. ಅದಲ್ಲದೆ ಪೋಸ್ಟ್ ಟ್ರೊಮ್ಯಾಟಿಕ್ ಇದೆ, ವ್ಯಾಸ್ಕ್ಯುಲರ್ ಇದೆ, ಸಾಕಷ್ಟು ಬೇರೆ ಬೇರೆ ಯಾವ ಕಾರಣದಿಂದ ಆಯಿತು ಅನ್ನೋದಕ್ಕೆ ಆ ರೀತಿ ಹೋಗ್ಬೋದು. ನಿಮ್ಗೆ ಫೇಮಸ್ ಆಗಿ ಗೊತ್ತಿರ್ಬೋದು ಅಂದರೆ ಮೊಹಮ್ಮದ್ ಅಲಿ ನೋಡಿರ್ಬೋದು ನೀವು, ಕೈ ಆಡ್ತಾನೇ ಇತ್ತು ಅವರಿಗೆ. ದಟ್ ಈಸ್ ಎ ಟೈಪ್ ಆಫ್ ಪಾರ್ಕಿನ್ಸನ್ಸ್. ಅವ್ರಿಗೆ ತುಂಬ ಬಾಕ್ಸಿಂಗ್ ಆಡಬೇಕಾದ್ರೆ ಅವರು ಪ್ರೊಟೆಕ್ಷನ್ ಎಲ್ಲ ಹಾಕೋತಾ ಇರಲಿಲ್ಲ ಕಾಲದಲ್ಲಿ, ತುಂಬ ಸಲ ತಲೆಗೇಟ್ ಬಿದ್ದು 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 ಪಾರ್ಕಿನ್ಸನ್ಸ್ ಇನ್ನು ಥರದ್ದೇ ತೊಂದರೆ. ನಾಟ್ ಎಸೆನ್ಷಿಯಲಿ ಇಡಿಯೋಪಥಿಕ್, ಬಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಮಾಡೋವಂಥ ಬ್ರೈನಿನ ಜಾಗಕ್ಕೆ ಏಟು ಬಿದ್ದು 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 ಆ ಭಾಗ ಕೆಲಸ ಮಾಡೋದು ನಿಲ್ಲಿಸಿ ಅವರಿಗೆ ಪಾರ್ಕಿನ್ಸನ್ಸ್ ಇಂಥ ಥರದ ತೊಂದರೆ ಬಂದಿದೆ. ಸೊ ದಟ್ ಈಸ್ ವೆರಿ ಕಾಮನ್. ಎಸ್ಪೆಷಲಿ ಏನಂತಾರೆ ಅಂದರೆ ಬಾಕ್ಸರ್ಸಲ್ಲಿ ತುಂಬ ತಲೆಗೆ ಪೆಟ್ಟು ಬಿದ್ದು 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 ಸಾಕಷ್ಟು ಸಲ ಏನಾಗುತ್ತೆ ಅಂದರೆ ಬೇಗ ಡಿಮೆನ್ಷಿಯಾ ಬಂದ್ಬಿಡುತ್ತೆ ಅವ್ರಿಗೆ, ಬ್ರೈನಿನ ಕೆಲಸ ಕಮ್ಮಿ ಆಗುತ್ತೆ. ಅದಕ್ಕೆ ಡಿಮೆನ್ಷಿಯಾ ಪ್ಯೂಜಿಲಿಸ್ಟಿಕಾ ಅಂತ ಕರೀತಾರೆ. ಪ್ಯೂಜಿಲಿಸ್ಟ್ ಅಂದರೆ ಗ್ರೀಕ್ ಬಾಕ್ಸರ್, ಗ್ರೀಕ್ ಟರ್ಮ್ ಫಾರ್ ಅ ಬಾಕ್ಸರ್. ಸೊ ಅದು ಒಂದು ದೇರ್ ಇಸ್ ಅ ಡೆಫಿನೆಟ್ ಕಂಡೀಷನ್ ಲೈಕ್ ದ್ಯಾಟ್. ತಲೆಗೆ ಏಟು ಬಿದ್ದು ಪದೇ 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 ತಲೆಗೆ ಏಟು ಬಿದ್ದು 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 ಬ್ರೈನಿನ ಕೆಲಸ ಕಮ್ಮಿ ಆಯಿತು ಅಂದರೆ ಡಿಮೆನ್ಷಿಯಾ ಬರ್ಬೋದು, ಪಾರ್ಕಿನ್ಸನ್ಸ್ ಬರ್ಬೋದು. ವೆರಿ ಕಾಮನ್. ಓಕೆ. ಸೊ ಒಂದಷ್ಟು ಸ್ಟೇಟ್ಮೆಂಟ್ಸ್ ಡಾಕ್ಟರ್, ಅದು ಮಿಥ್ತಾ ಫ್ಯಾಕ್ಟಾ ಅಂತ ನೀವು ಕ್ಲಾರಿಫೈ ಮಾಡಬೇಕು. ಪಾರ್ಕಿನ್ಸನ್ಸ್ ಇಸ್ ಆಲ್ವೇಸ್ ಶೇಕಿಂಗ್, ಅಂದರೆ ಶೇಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಶೇಕಿಂಗ್ ಕ್ಯಾನ್ ಕಮ್ ಅರ್ಲಿ, ಶೇಕಿಂಗ್ ಕ್ಯಾನ್ ಕಮ್ ಲೇಟ್, ಶೇಕಿಂಗ್ ಕ್ಯಾನ್ ನಾಟ್ ಕಮ್ ಆಲ್ಸೋ. ಇಟ್ ಈಸ್ ಎ ಸ್ಪೆಕ್ಟ್ರಮ್, ಓವರ್ಲ್ಯಾಪ್ ತುಂಬ ಇದೆ. ಏನು ನಾನ್ ಮೋಟರ್ ಸಿಂಪ್ಟಮೇ ಜಾಸ್ತಿ ಇದ್ದು ಮೋಟರ್ ಸಿಂಪ್ಟಮ್ ತುಂಬ ಕಮ್ಮಿ ಇರೋ ಪಾರ್ಕಿನ್ಸನ್ಸ್ನವ್ರು ಇರ್ತಾರೆ. ಮೋಟರ್ ಸಿಂಪ್ಟಮ್ಸೇ ಜಾಸ್ತಿ ಇದ್ದು
ಇರೋ ಪಾರ್ಕಿನ್ಸನ್ಸ್ನವ್ರು ಇರ್ತಾರೆ. ಮೋಟರಲ್ಲಿ ಗೇಟ್ ಇಶ್ಯೂಸ್, ಬ್ಯಾಲೆನ್ಸ್ ಇಶ್ಯೂಸು, ರಿಜಿಡಿಟಿ ಇಶ್ಯೂಸ್ ಜಾಸ್ತಿ ಇದ್ದು ಟ್ರೆಮರ್ಸ್ ಇಲ್ಲದೆ ಇರೋರು ಇರ್ತಾರೆ. ಬೇಕಾದಷ್ಟು ವೆರೈಟೀಸ್ ಇದೆ. ಟ್ರೆಮರ್ ಇರಬಹುದು, ಇಲ್ಲದೇ ಇರ್ಬೋದು, ನಿಧಾನಕ್ಕೆ ಬರ್ಬೋದು, ಬೇಗ ಬರ್ಬೋದು, ಇಂಡಿವಿಜುವಲಿಸ್ಟಿಕ್. ಓಕೆ. ಸೊ ಪಾರ್ಕಿನ್ಸನ್ಸ್ ಬಂದ ನಂತರ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ಜೀವನ ನಡೆಸೋದು ಕಷ್ಟ. ಟ್ರೀಟ್ಮೆಂಟ್ ತಗೊಂಡ್ರೆ ಇಲ್ಲ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟಾಗಿ ನಾವು ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ತಂದ್ರೆ ಒಂದು ಹಂತಕ್ಕೆ ಕ್ಯಾನ್ ಬಿ ವೆರಿ ಇಂಡಿಪೆಂಡೆಂಟ್. ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ, ತಮ್ಮಷ್ಟಕ್ಕೆ ನಾವು ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇದ್ದವರಿದ್ದಾರೆ. ಕೆಲವೊಂದಷ್ಟು ಸಿವಿಯರ್ ಫಾರಮ್ಸಲ್ಲಿ ಏನೇ ಟ್ರೀಟ್ಮೆಂಟ್ ಕೊಟ್ಟು ಎಷ್ಟೇ ಪ್ರಯತ್ನ ಪಟ್ಟರು ಅಂತಂದ್ರು, ಬಿಕಾಸ್ ಇಟ್ಸ್ ಎ ಪ್ರೋಗ್ರೆಸಿವ್ ಡಿಸೀಸ್, ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುವಂಥ ಸಾಧ್ಯತೆಗಳಿದೆ. ಎಲ್ರಿಗೂ ಅಲ್ಲ, ಕೆಲವೊಬ್ಬರಿಗಿದೆ, ಬಟ್ ಲಾಟ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್, ಲಾಟ್ ಆಫ್ ದೆಮ್ ಆರ್ ಲೀಡಿಂಗ್ ಎ ಫ್ಯಾಂಟಾಸ್ಟಿಕ್ ಲೈಫ್. ಮೆಡಿಸನ್ ವರ್ಕ್ಸ್ ಆ್ಯಂಡ್ ಇಟ್ ಹೆಲ್ಪ್ಸ್. ಓಕೆ. ಸೊ ಗಟ್ ಹೆಲ್ತ್ಗೂ ಪಾರ್ಕಿನ್ಸನ್ಸ್ ಡಿಸೀಸ್ಗೂ ಖಂಡಿತ ಸಂಬಂಧ ಇದೆ. ಇತ್ತೀಚೆಗೆ ಬಂದಿರೋ ಮಾಹಿತಿಗಳು ಗಟ್ ಹೆಲ್ತಿಗೂ ಮತ್ತು ಪಾರ್ಕಿನ್ಸನ್ಸಿಗೂ ಒಂದು ಸ್ವಲ್ಪ ಕನೆಕ್ಷನ್ ಇದೆ. ಗಟ್ ಬ್ರೈನ್ ಆಕ್ಸೆಸ್ ಇನ್ನ ಪ್ರಕಾರ ಇದೆ ಅಂತ. ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ, ಅದರಿಂದ ನ್ಯೂರೋನಲ್ ಇಶ್ಯೂಸ್ ಬರುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಗಟ್ಟಲ್ಲಿ ಹಾರ್ಮ್ಫುಲ್ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡೋ ಕೆಪಾಸಿಟಿ ಕಮ್ಮಿಯಾಗಿ ಈ ಥರ ಆಗ್ತಾ ಇದೆ. ಹೋದ್ಸಲ ಹೇಳ್ದಂಗೆ ನಾನು ಫುಡ್ ಅಡಲ್ಟ್ರೇಷನ್, ಪ್ರಿಸರ್ವೇಟಿವ್ಸು, ಪೆಸ್ಟಿಸೈಡ್ಸು, ಇದರ ಒಂದು ಗಟ್ ಮೇಲಿನ ಆ್ಯಕ್ಷನ್ನಿಂದಾಗಿ ದಟ್ ಕ್ಯಾನ್ ಕಾಸ್ ಪಾರ್ಕಿನ್ಸನ್ಸ್. ಇನ್ನೂ ಮುಂಚೆ ಹೇಳಂಗಿತ್ತು ಅಂದರೆ ನಾವು ಹೇಳಿದಾಗೆ ಆಲ್ಫಾ ಸಿನ್ಯೂಕ್ಲಿನ್ ಮಿಸ್ಫೋಲ್ಡಿಂಗ್ ಆಗಿ ಆಗುತ್ತೆ ಅಂತ. ಸೊ ಗಟ್ಟಲ್ಲಿ ಆ ಮಿಸ್ಫೋಲ್ಡಿಂಗ್ ಆಗಿ ಅದು ನಿಧಾನಕ್ಕೆ ಗಟ್ಟಿಂದ ಬ್ರೈನ್ ತನಕ ಮೈಗ್ರೇಟ್ ಆಗಿ ಅಲ್ಲಿ ಹೋಗಿ ಅಲ್ಲಿ ತೊಂದರೆ ಆಗುತ್ತೆ ಅಂತ ಥಿಯರೀಸ್. ಬಟ್ ಸಮ್ ರಿಮೋಟ್ ಎವಿಡೆನ್ಸ್ ಅಲ್ಲಿ ಸ್ವಲ್ಪ ಎವಿಡೆನ್ಸ್ ಬರ್ತಾ ಇದೆ. ಸೊ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡೋದು ಅಂಡ್ ಆಕ್ಟಿವ್ ಆಗಿರೋದು ನಾವು ಪಾರ್ಕಿನ್ಸನ್ಸ್ ಬೇಗ, ಜಸ್ಟ್ ಫಾರ್ ಪಾರ್ಕಿನ್ಸನ್ಸ್, ಫಾರ್ ಓವರ್ ಆಲ್ ಹೆಲ್ತ್. ಎನಿ ಡಿಜನರೇಟಿವ್ ಇಶ್ಯೂ ಐ ಥಿಂಕ್ ಅದನ್ನ ಸ್ಲೋ ಡೌನ್ ಮಾಡುವಂತ ಕೆಪಾಸಿಟಿ ಎಕ್ಸರ್ಸೈಸ್ ಇದೆಯಲ್ಲ. ಎಸ್ ಆಕ್ಟಿವ್ ಲೈಫ್ ಸ್ಟೈಲ್, active mental health, active physical health is always good enough to prevent any sort of degeneration. Be it spine, be it brain, be it joints, bone, whole thing. So ಈ ಪಾರ್ಕಿನ್ಸನ್ಸ್ ಡಿಸೀಸ್ ಬಂದ ನಂತರ some patients may never develop tremor. Depends. ಎಲ್ಲೋ 1-2 ಪೇಷಂಟ್ ಅಥವಾ ಒಂದು ಸ್ಮಾಲ್ ಸಬ್ಸೆಟಿಗೆ ಟ್ರೆಮರ್ಸ್ ಬರದೇ ಇರ್ಬೋದು. ಖಡಾಖಂಡಿತವಾಗಿ ಟ್ರೆಮರ್ ಬಂದೇ ಬರುತ್ತೆ ಅನ್ನೋ ರೂಲ್ ಇಲ್ಲ. ದರ್ ಇಸ್ ನಥಿಂಗ್ ಆಸ್ ಎ ರೂಲ್. ಬರದೇ ಇರ್ಬೋದು, ಬಂದರೂ ಬರ್ಬೋದು. ವೆರಿ ಇಂಡಿವಿಜುವಲಿಸ್ಟಿಕ್. ಓಕೆ. ಲಾಂಗ್ ಟರ್ಮ್ ಯೂಸ್ಗೆ ಲಿವೋಡೋಪಾ ಇಸ್ ನಾಟ್ ಸೇಫ್ ಅನ್ನೋ ಸ್ಟೇಟ್ಮೆಂಟ್ ಇಸ್ ಇಟ್ ಎ ಮಿತ್ ಆರ್ ಫ್ಯಾಕ್ಟ್? ನಾಟ್ ಸೇಫ್. ನೋ ಆ ಥರ ಏನಿಲ್ಲ. ಎಷ್ಟೊಂದು ಜನ ಲಾಂಗ್ ಟರ್ಮ್ ತಗೋತಾರೆ ಲಿವೋಡೋಪಾ, ಎಷ್ಟೊಂದು ಜನ ತಗೋತಾರೆ. ಬಟ್ ಪ್ರೋಗ್ರೆಸಿವ್ ಆಗಿರೋದ್ರಿಂದ ಲಿವೋಡೋಪಾ ಇನ್ನ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ಬೋದು, ಡೋಸೇಜ್ ಜಾಸ್ತಿ ಆಗ್ಬೋದು, ಡೋಸೇಜ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು. ಕೆಲವೊಂದಷ್ಟು ಬಾರಿ ಅದರದ್ದು ಸೈಡ್ ಎಫೆಕ್ಟ್ಸ್ ಆಚೆ ಈಚೆ ಬರ್ಬೋದು. ಬಟ್ ಅಗೇನ್ managed with different doses of medications, managed with different medicines. Not safe anta ಏನಿಲ್ಲ. It's not harmful to life. Okay. So Parkinson's disease ಇರುವಂಥ patients ಡ್ರೈವ್ ಮಾಡೋದು ಅಥವಾ ಟ್ರಾವೆಲ್ ಮಾಡೋದು ಲಾಂಗ್ ಡಿಸ್ಟೆನ್ಸಸ್ ಒಬ್ಬೊಬ್ರೆ is not advisable. ಯಾಕೆ? It's a statement. ಮಿತ್ತ ಫ್ಯಾಕ್ಟ್. ಮಿತ್ತ. ಒಳ್ಳೆ ಚೆನ್ನಾಗಿತ್ತು. ಒಬ್ಬ ಡಾಕ್ಟರ್ ತೋರ್ಸಕ್ಕೆ ಡಾಕ್ಟರ್ ಕ್ಲಿನಿಕ್ ತನಕ ನಾನು ಟ್ರಾವೆಲ್ ಮಾಡ್ಕೊಂಡು ಬರಬೇಕಲ್ಲ. ಒಬ್ಬೊಬ್ರೆ ಲಾಂಗ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡೋದು. If they are independent, yes. ಓಕೆ. ಇನ್ನೂ ಮೇನ್ ಸ್ಟ್ರೀಮಿಗೆ ಬಂದು ಇನ್ನೂ ಆಕ್ಟಿವ್ ಆಗಿ ನಿಮ್ಮನ್ನು ನೀವೇ ನಾರ್ಮಲೈಸ್ ಆಗಕ್ಕೆ ಪ್ರಯತ್ನ ಮಾಡಿ ಅಂತ ಎನ್ಕರೇಜ್ ಮಾಡಬೇಕೇ ಹೊರತು ನಾಟ್ ದಿ ಅದರ್ ವೇ. ಓಕೆ. ಅಂಡ್ ವಾಟ್ ಇಸ್ ದಟ್ ಒನ್ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ನೀವು ಕೇಳಿರೋದು? ಬಂತು ಅಂತಂದ್ರೆ ಜೀವನ ಮುಗಿದೋಯ್ತು ಅಂತ ರಿಸಿಗ್ನೇಷನ್ ಆಗಬಾರ್ದು. ಅಯ್ಯೋ ಪಾರ್ಕಿನ್ಸನ್ಸ್ ಬಂತು ಅಂದ್ರೆ ಆಯ್ತು ಬಿಡಪ್ಪ, ಇದರಿಂದ ನನಗೇನೂ ಉಪಯೋಗನೇ ಇಲ್ಲ, ಇನ್ನು ನಾನು ಮುಗೀತು, ಒಂದು ಮೂಲೆಯಲ್ಲಿ ಕೂತಿರ್ಬೇಕು, ನನ್ನ ಕೈಲಿ ಏನೂ ಕೆಲಸ ಆಗೋದಿಲ್ಲ, ಡನ್ ಆ್ಯಂಡ್ ಡಸ್ಟೆಡ್ ಅಂತ ಆ ಆಟಿಟ್ಯೂಡ್ ಬರ್ಬೇಕು. ಯಾಕಂದ್ರೆ ಆಲ್ರೆಡಿ ಡಿಪ್ರೆಷನ್ ಇನ್ನೊಂದು ಆಯಾಮ ಇದೆ, ಅದ್ರ ಮೇಲೂ ಇವ್ರು ಇನ್ನೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋಯ್ತು ಅಂತಂದ್ರೆ ಅದರಿಂದ ಹೊರಗೆ ತರೋದು ತುಂಬ ಕಷ್ಟ. ಯಾವುದೇ ಕಾಯಿಲೆ ಆಗಲಿ, ಬೀಟ್ ಕ್ಯಾನ್ಸರ್, ಬೀಟ್ ಪಾರ್ಕಿನ್ಸನ್ಸ್, ಬೀಟ್ ಸ್ಟ್ರೋಕ್, ಪಾಸಿಟಿವ್ ಮೈಂಡ್ ಸೆಟ್ ವರ್ಕ್ಸ್ ವಂಡರ್ಸ್. ಈ ಸೊಲ್ಯೂಷನ್ ಇದೆ, ನಾವು ಅದನ್ನು ಪ್ರಯತ್ನ ಮಾಡಬೇಕು, ಸರಿಯಾಗಿರೋ ಕಡೆ ಹೋಗಿ ತಗೋಬೇಕು, ಆ್ಯಂಡ್ ಸರಿ ಹೋಗ್ತೀವಿ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂತು ಅಂತಂದರೆ ಇಟ್ ಹೆಲ್ಪ್ಸ್. ಆ್ಯಂಡ್ ಪ್ರತಿ ಒಂದು ಟಾಪಿಕ್ ತೊಗೊಂಡಾಗ್ಲೂ ನಾವೇನು ಮಾತಾಡ್ತೀವಿ, ಒನ್ ಕೇಸ್ ದಟ್ ಹ್ಯಾಸ್ ಸ್ಟೇಡ್ ವಿತ್ ಯು, ಆ ಥರದ ಒಂದು ಕೇಸ್ ಆಫ್ ಪಾರ್ಕಿನ್ಸನ್ಸ್ ವಿಚ್ ಹಸ್ ಸ್ಟೇಡ್ ವಿತ್ ಯು, ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಆ್ಯಂಡ್ ಆ ಡಿಜೆನರೇಟಿವ್ ಇದನ್ನು ಸ್ಲೋ ಡೌನ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ವೆರಿ ಅರ್ಲಿ ಆನ್ಸೆಟ್ ಪಾರ್ಕಿನ್ಸನ್ಸ್, ಅವನಿಗೆ 33 ವರ್ಷನೋ ಏನೋ, ವೆರಿ ಅರ್ಲಿ. ಈಗೆಲ್ಲ ಎಷ್ಟೊಂದು ಪೇಪರ್ಸ್ ಬರ್ತಾ ಇದೆ, ಮೆಡಿಸಿನ್ ಹಾಕಕ್ಕೆ ಮುಂಚೆನೇ DBS ಟ್ರೈ ಮಾಡೋಣ, ಸೊ ಪ್ರಾಬಬ್ಲಿ ಪಾರ್ಕಿನ್ಸನ್ಸ್ ಕ್ಯಾನ್ ಇವನ್ ಬಿ ರಿವರ್ಸ್ಡ್ ಅಂತ ಕೂಡ ರಿಸರ್ಚ್ ಹೋಗ್ತಾ ಇದೆ. 33 ವರ್ಷಕ್ಕೆ ಹಿ ವಾಸ್ ಡಯಾಗ್ನೋಸ್ ವಿತ್ ಪಾರ್ಕಿನ್ಸನ್ಸ್, ಮೆಡಿಸಿನ್ಸ್ ತಗೋತಾ ಇದ್ರು. ಬಟ್ ಹಿ ವಾಸ್ ವೆರಿ ಕೀನ್ ಆನ್ DBS. ಈ ಡಿಂಟ್ ವಾಂಟ್ ಟು ಟೇಕ್ ಮೆಡಿಸಿನ್. ಸೊ ಇವ್ಯಾಲ್ಯೂಯೇಟ್ ಎಲ್ಲ ಮಾಡಿ DBS ಕ್ರೈಟೀರಿಯಾಗೆ ಫಿಟ್ ಆಯಿತು ಆ್ಯಂಡ್ ಹಿ ಎಂಡರ್ವೆಂಟ್ DBS. 34 ವರ್ಷಕ್ಕೋ ಏನೋ ಹಿ ಎಂಡರ್ವೆಂಟ್ DBS. ಇನ್ನೂ ಬೇರೆ ಕಡೆ ಮೇ ಬಿ ನಾನು ನೋಡಿರ್ಲಿಕ್ಕಿಲ್ಲ, ಬಟ್ ಮೇ ಬಿ ಈವನ್ ಅರ್ಲಿಯರ್ ಮಾಡಿರೋರು ಇರ್ತಾರೆ.
ಬಟ್ ಆಫ್ಟರ್ DBS he responded very well. ಆಲ್ಮೋಸ್ಟ್ ಟು ದ ಎಕ್ಸ್ಟೆಂಟ್ ಈ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಇಲ್ಲ, ಎಲ್ಲ ಒಂದು ಅರ್ಧ ಮಾತ್ರೆ ಅಷ್ಟೇ. ಆ್ಯಂಡ್ ಹೀ ಈಸ್ ಕಂಪ್ಲೀಟ್ಲಿ ಬ್ಯಾಕ್. ಬೆಳಗ್ಗೆ ಜಾಗಿಂಗ್ ಎಲ್ಲ ಹೋಗ್ತಾರೆ. ಹೀ ಈಸ್ ವೆರಿ ಆ್ಯಕ್ಟಿವ್. 2 ತಿಂಗಳ ಹಿಂದೆ ಎಲ್ಲೋ ಲಾಂಗ್ ಹೈಕ್ ಹೋಗಿದ್ದೆ ಹಿಮಾಲಯಾಸದಲ್ಲಿ ನಾನು. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಗುಡ್ ವಿತ್ ದಿಸ್ ಅಂತೆಲ್ಲ ಪೋಸ್ಟ್ ಹಾಕೊಂಡಿರೋರಿದ್ದಾರೆ. ಸೊ ಆಲ್ಮೋಸ್ಟ್ ಟು ಸೇ ನಾರ್ಮಲ್ ಲೈಫ್ಗಿಂತ ಚೆನ್ನಾಗಿರೋ ಲೈಫ್ ಲೀಡ್ ಮಾಡೋ ಹಂತಕ್ಕೆ ಹೋಗಿರೋರಿದ್ದಾರೆ. ಅಟ್ ದ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಪಾರ್ಕಿನ್ಸನ್ಸ್ ಅಂತ ಗೊತ್ತಿದ್ದೂ ಟ್ರೀಟ್ಮೆಂಟ್ ಕೊಡಿಸ್ದೆ, ತುಂಬ ಪಾಪ ಒದ್ದಾಡಿಕೊಂಡು ಏನೂ ಮೂನೇ ಮಾಡೋಕ್ಕಾಗದೆ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿ ತುಂಬ ಪರದಾಡಿದವರು ಇದ್ದಾರೆ. ಬಟ್ ದೇರ್ ಇಸ್ ಟ್ರೀಟ್ಮೆಂಟ್ ಅವೈಲಬಲ್. ಬಟ್ ಈ ಎಪಿಸೋಡ್ಗೆ ನನ್ನ ಲಾಸ್ಟ್ ಕ್ವೆಶ್ಚನ್ ಡಾಕ್ಟರ್, ಈ ಲಿವಾಡೋಪಾ ಅನ್ನೋ ಮೆಡಿಸಿನ್ ಏನು ಹೇಳಿದ್ರಿ, ಬಹಳ ಪಾಪ್ಯುಲರ್ ಆಗಿರುವಂಥ ಮೆಡಿಸಿನ್ ಇದು ಎಲ್ಡೋಪಾ. ಆದರೆ ಒಂದು ಹಂತದ ನಂತರ ಬಾಡಿನೂ ಅದಕ್ಕೆ ಯೂಸ್ ಟು ಆಗ್ಬಿಡಲ್ವಾ, ಲೈಕ್ ಎನಿ ಅದರ್ ಮೆಡಿಸಿನ್ಸ್? ಆಗುತ್ತೆ, ಬಟ್ ಅದೇನೆ ಇಂಡಿವಿಜುವಲೈಸ್ಡ್. ನಿಮ್ಮ ಬಾಡಿ ರಿಯಾಕ್ಷನ್ ಟು ಲಿವೋಡೋಪಾ ಇಸ್ ಡಿಫ್ರೆಂಟ್, ಇನ್ನೊಬ್ಬರ ಬಾಡಿ ರಿಯಾಕ್ಷನ್ ಇಸ್ ಡಿಫ್ರೆಂಟ್. ಕ್ರಮೇಣವಾಗಿ ಅಭ್ಯಾಸ ಆಗಬಹುದು. ದೇರ್ ಆರ್ ವೇಸ್ ಟು ಡೀಲ್ ವಿತ್. ಅದಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಲಿವೋಡೋಪಾದು ಫುಲ್ ಡೋಸು ಫುಲ್ ಫ್ರೀಕ್ವೆನ್ಸಿ ಸ್ಟಾರ್ಟ್ ಮಾಡಲ್ಲ. ಕಮ್ಮಿ ಡೋಸಲ್ಲಿ ಕಮ್ಮಿ ಫ್ರೀಕ್ವೆನ್ಸಿಲಿಂದನೇ ಸ್ಟಾರ್ಟ್ ಮಾಡೋದು. ಹೋಗ್ತಾ ಹೋಗ್ತಾ ಡೋಸ್ ಮಾಡಿಫಿಕೇಷನ್ನು, ಫ್ರೀಕ್ವೆನ್ಸಿ ಮಾಡಿಫಿಕೇಷನ್ನು, ಇನ್ನೊಂದು 2-3 ಟ್ಯಾಬ್ಲೆಟ್ ಆಚೆ ಈಚೆ ಆ ಥರನೇ ಹೋಗೋದದು. ಸೊ ವಿ ಆಲ್ಸೋ ಟೇಕ್ ಎನಫ್ ಪ್ರಿಕಾಷನ್ಸ್ ಫಾರ್ ದ್ಯಾಟ್. ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸಮ್ ಅಮೌಂಟ್ ಆಫ್ ಅಡ್ಜಸ್ಟ್ಮೆಂಟ್ ವಿಲ್ ಹ್ಯಾಪನ್. ಎಲ್ರಿಗೂ ಹಾಗೆ ಆಗತ್ತೆ ಅಂತಾನೂ ಇಲ್ಲ, ಯಾರಿಗೂ ಆಗಲ್ಲ ಅಂತಿಲ್ಲ. ಬಟ್ ದಟ್ ಈಸ್ ಒನ್ ದಟ್ ಈಸ್ ಅವೈಲಬಲ್. ಬೇರೆ ಯಾವುದೂ ಇಲ್ಲದೆ ಇರಬೇಕಾದ್ರೆ, ಬೇರೆ ಯಾವುದೂ ಪರ್ಯಾಯವಾಗಿ ಇಲ್ಲ ಅಂತಂದಾಗ ವಿ ಹ್ಯಾವ್ ಟು ಪರ್ಸಿಸ್ಟ್ ವಿತ್ ಇಟ್. ಕರೆಕ್ಟ್. ಆ್ಯಂಡ್ ಯೆಟ್ ಅಗೇನ್ ಬಹಳ ಇನ್ಸೈಟ್ಫುಲ್ ಆಗಿರೋ ಎಪಿಸೋಡ್ ಇದಾಗಿತ್ತು. ಆ್ಯಂಡ್ ನಮ್ಮ ಮುಂದಿನ ಎಪಿಸೋಡಲ್ಲಿ ಒಂದಷ್ಟು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ಸ್ ಅಬೌಟ್ ಪಾರ್ಕಿನ್ಸನ್ಸ್ ಅದನ್ನು ಅಡ್ರೆಸ್ ಮಾಡೋಣ. ಖಂಡಿತ. ಥ್ಯಾಂಕ್ ಯು ಡಾಕ್ಟರ್.